ನಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ, ಮುಖ ಯಾಕೆ ಕಪ್ಸುತ್ತಿರುತ್ತೆ ಅಂದರೆ ಮೆಲಾನಿನ್ ಪ್ರೊಡಕ್ಷನಿಂದ. ಸೊ ಮೆಲಾನಿನ್ ಪ್ರೊಡಕ್ಷನ್ನೇ ನಾವು ಝೀರೋ ಮಾಡಿಬಿಟ್ರೆ ಪಿಗ್ಮೆಂಟೇಷನ್ 100,000 ಪಟ್ಟ ಹೋಗುತ್ತೆ ಅಲ್ವಾ. ಆ ನಿಟ್ಟಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಏನಿದು ಅಂತ ಸುಮಾರು ಜನಕ್ಕೆ ಗೊತ್ತಿದೆಯಾ? ಏನಿದು ಅಂತ ಈ ಎಲೆ ಮತ್ತು ಇದರಲ್ಲಿ ನಮಗೆ 3 ಥರ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಒಂದು ಪಾಲಿಫೆನಾಲ್ ಆಕ್ಸಿಡೇಸ್, ಕ್ಯಾಟಲೇಸ್, ಪೆರಾಕ್ಸಿಡೈಸ್ ಅಂತ 3 ಥರ ರಾಮಬಾಣವಾಗಿರೋ 3 ಥರದ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಎತ್ತಿದ ಕೈ ಈ ಕಡ್ಡಿ ಆಯಿತಾ, ಮತ್ತು ಈ ಎಲೆಗಳು. ಇದರಿಂದ ಒಂದು ಅದ್ಭುತವಾದ ಒಂದು ರೆಮಿಡಿ ಮಾಡಿದ್ದೀನಿ ಇವತ್ತು. ಇದು ಪಿಗ್ಮೆಂಟೇಷನ್ಗೆ ಮಾಡಿಸಿದ್ದು. ಪಿಗ್ಮೆಂಟೇಷನ್ ಇರೋರು ಇದರದ್ದು ಏನಂತೀವಿ ತರಕಾರಿ ಫಾರ್ಮ್ನ ಯಥೇಚ್ಛವಾಗ್ತೀನಿ, ಇದರದ್ದು ಜ್ಯೂಸ್ ಕುಡೀರಿ, ಇದರದ್ದು ಲೇಪನ ಹಚ್ಕೊಡಿ. ಸೊ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಎತ್ತಿದ ಕೈ ಇದು. ಸೊ ಯಾರ್ಯಾರು ಗೊತ್ತಿಲ್ವ ದಯವಿಟ್ಟು ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಪಿಗ್ಮೆಂಟೇಷನ್ ಇದೆ ಅಂದರೆ, ನಿಮ್ಮ ಮುಖ ಕಪ್ಪಗಿದೆ ಅಂದರೆ, ಮೆಲಾನಿನ್ ಪ್ರೊಡಕ್ಷನ್ನ ನೀವು ಝೀರೋ ಮಾಡಬೇಕು ಅಂತಿದ್ರೆ, ಮೆಲಾನಿನ್ ಪ್ರೊಡಕ್ಷನ್ನೇ ಆಗಬಾರ್ದು, ನಿಮ್ಮ ಮುಖದಲ್ಲಿ ಬಂಗ್ ಹೋಗಬೇಕು, ಪರ್ಮನೆಂಟ್ ಶಾಶ್ವತವಾದ ಪರಿಹಾರ ಬೇಕು ಅಂದರೆ ಗೋ ಫಾರ್ ದಿಸ್. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಇದನ್ನು ನಾನು ತರ್ತಿರೋದು. ಅಂದರೆ ಇದೇನು ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ, ಓಕೆನಾ? ಇದು ಏನು ಅಂತ ಸುಮಾರು ಜನ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಕಮೆಂಟ್ ಸೆಕ್ಷನ್ ಹಾಕಿ, ಗೊತ್ತಿರೋರು ಉತ್ತರ ಕೊಡಿ. ಸುಮಾರು ಜನ ಇದನ್ನು ಕಸದ ಬುಟ್ಟಿಗೂ ಹಾಕ್ತಾರೆ. ಅಂಥದ್ರಲ್ಲಿ ಇದರಲ್ಲಿ ಅದ್ಭುತವಾದ ಒಂದು ಬ್ಯೂಟಿ ರೆಮಿಡಿ, ಇದರಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡೋ ರೆಮಿಡಿ ಇದೆ. ಸ್ಕಿನ್ ಗ್ಲೋಯಿಂಗ್ ಇದೆ. ಇದನ್ನು ಹೊರಗಡೆ ಎಸೆತೀವಲ್ವ, ಸೊ ಇದನ್ನು ಏನಂತೀವಿ ಹಳ್ಳಿಗಳ ಕಡೆ ಹಸುಗೆಲ್ಲ ಹಾಕ್ತಾರೆ, ಸಿಟಿಲಿ ಕಸದ ಬುಟ್ಟಿಗೆ ಹಾಕ್ತೀವಿ. ಸೊ ಅಂಥದ್ರಿಂದ ಬ್ಯೂಟಿ ರೆಮಿಡಿ ಅದು ಪಿಗ್ಮೆಂಟೇಷನು, ಸ್ಕಿನ್ ವೈಟ್ನಿಂಗು. ಇದಕ್ಕೆ ಏನಂತೀವಿ ಪಾರ್ಲರಲ್ಲಿ 1000 ರೂಪಾಯಿ, ಒಂದು 800 ರೂಪಾಯಿ 1000 ರೂಪಾಯಿ ಬೇಕಿದ್ರು ಫೇಶಿಯಲು. ಅಂಥದ್ದು ಎಸೆಯೋದ್ರಲ್ಲಿ ಇವತ್ತು ನಾನು ಹೋಮ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಮ್ಮ ಆತ್ಮೀಯರದು ಸ್ಕ್ರೀನ್ಶಾಟ್ ಹಾಕ್ತಾಯಿದ್ದೀನಿ. ನನಗೆ ಸುಮಾರು ಜನ ಆತ್ಮೀಯರಿದ್ದಾರೆ. ಅದರಲ್ಲೂ ಒಬ್ಬರು ಪುಷ್ಪಾ ಶ್ರೀನಿವಾಸ್ ಮ್ಯಾಮ್, ತುಮಕೂರವರು. ಅವರು ನನ್ನ ಪ್ರಾಡಕ್ಟ್ಸ್ ಒಂದೂ ಬಿಟ್ಟಿಲ್ಲ, ಅಷ್ಟು ಪ್ರಾಡಕ್ಟ್ಸ್ ಕೊಂಡ್ಕೊಂಡಿದ್ದಾರೆ. ಅಷ್ಟು ಆತ್ಮೀಯತೆ ಅವ್ರ ಮಾತಲ್ಲೂ ಅಷ್ಟೇ, ಅವರು ಒಂದೊಂದು ಮೆಸೇಜ್ ಹಾಕೋದ್ರಲ್ಲೂ ಅಷ್ಟೇ ನಮ್ಗೆ ಖುಷಿ ಆಗುತ್ತೆ. ಇಂಥವ್ರು ನಾನು ನಿಜವಾಗ್ಲೂ ಅಷ್ಟೇ ಕೆಲವರು ಮೆಸೇಜ್ನ ಅವಾಯ್ಡ್ ಮಾಡ್ತೀನಿ, ಯಾಕೆ ಅಂದರೆ ನನಗೆ ಇರಿಟೇಟ್ ಆಗುತ್ತೆ. ಇನ್ನು ಕೆಲವ್ರದ್ದು ಎಷ್ಟೇ ನಾನು ಬ್ಯುಸಿ ಇದ್ರೂ ಅವ್ರ ಮೆಸೇಜ್ ಓದ್ತೀನಿ. ಅದರಲ್ಲಿ ಒಬ್ಬರು ನಮ್ಮ ಪುಷ್ಪಾ ಶ್ರೀನಿವಾಸ್ ಮ್ಯಾಮ್, ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಪ್ರತಿಯೊಂದು ಪ್ರಾಡಕ್ಟು ನಾನು ಏನೇನು ತಯಾರಿಸಿನೋ ಪ್ರತಿಯೊಂದು ಉಪಯೋಗಿಸಿ, ಆಯಿತಾ, ಅದರದ್ದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಅವರು ಒಂದು ಫಂಕ್ಷನ್ಗೆ ಹೋಗಿದಾಗ ಅವ್ರು ನೆಂಟರೇ ಹೇಳಿದ್ರಂತೆ, ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಇಷ್ಟು ಕಮ್ಮಿಯಾಗಿದೆ, ಇಷ್ಟು ಅದ್ಭುತವಾಗಿದೆ ಫೇಸು ಅಂತ. ಅದರ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಓಕೆ, ನೆಕ್ಸ್ಟ್ ಈಗ ಒಂದು ಅವ್ರು ನಮ್ಮ ಜೊತೆ ಸುಮಾರು 3-4 ತಿಂಗಳಿಂದ ನಮ್ಮ ಜೊತೆ ಇದ್ದಾರೆ. ನೆಕ್ಸ್ಟ್ ನಮ್ಮ ಮಂಜುಳಾ ಮ್ಯಾಮ್ ಅಂತ, ಅವರು ಇವತ್ತು ನೆನಪಿದೆ ನನಗೆ. ಜಾನ್ವರಿ 17th ಅವರು ಪೀಣ್ಯದವರು 17th ಅವ್ರು ನನಗೆ ಕಮೆಂಟ್ ಹಾಕಿದರು, ನನಗೆ ತುಂಬ ಪಿಗ್ಮೆಂಟೇಷನ್ ಇದೆ ಅಂತ. ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ, ವಾಯ್ಸ್ ಮೆಸೇಜ್ ಇದೆ, ಒಂದು ಸಲ ಹಾಕ್ತೀನಿ ಆಯಿತಾ. ಇವತ್ತಿಗೂ ಮೊನ್ನೆನೂ ಅವ್ರ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಯಿತು. ಜಾನ್ವರಿ 17th ನಮ್ಮ ಜೊತೆ ಇದ್ದಾರೆ ಅಂದರೆ 2.5 ತಿಂಗಳು 3 ತಿಂಗಳು ಹತ್ರ ಆಯಿತಾ. ಅವ್ರು ಇನ್ಫ್ಯಾಕ್ಟ್ ಅವ್ರು ಹೆಂಗೆ ಅಂದರೆ ಫಸ್ಟೇ ಅಮೌಂಟ್ ಕಟ್ಬಿಟ್ಟು 1 ವಾರ ಅವ್ರಿಗೆ ಪ್ರಾಡಕ್ಟ್ ರೀಚ್ ಆಗಿಲ್ಲ, 1 ವಾರ 15 ದಿನ. ಅದು ಕಮ್ಮಿ ದುಡ್ಡಲ್ಲ ಆಯಿತಾ. ನಾನು ಮ್ಯಾಮ್ ಇನ್ನೂ ಪ್ರಾಡಕ್ಟ್ ರೀಚ್ ಆಗಿಲ್ಲ, ನಿಮಗೆ ಕಳಿಸ್ಬಿಡ್ಲಾ ಅಂತಂದರೆ, ಬೇಡ ಅಮೌಂಟ್ ನಿಮ್ಮ ಹತ್ರನೇ ಇರಲಿ ಆಯಿತಾ. ನನಗೆ ಈಗಲೂ ವಾಯ್ಸ್ ಮೆಸೇಜ್ ಇದೆ, ಜಾಸ್ತಿ ಮಂಜುಳಾ ಮ್ಯಾಮ್ ವಾಯ್ಸ್ ಮೆಸೇಜ್ ಹಾಕ್ತಾರೆ. ಈಗ ಅಮೌಂಟ್ ನಿಮ್ಮ ಹತ್ರನೇ ಇರಲಿ, ಆ ನಂಬಿಕೆ ನಿಮ್ಮ ಮೇಲಿದೆ ನನಗೆ. ಸೊ ಈ ಯೂಟ್ಯೂಬಲ್ಲಿ ಎಸ್ಪೆಷಲಿ ದುಡ್ಡು ಕಾಸು ವಿಷಯದಲ್ಲಿ ಎಷ್ಟೋ ಸಲ ನಂಬಿಕೆ ಹೊಟ್ಟೋಗುತ್ತೆ. ಅಂಥದ್ರಲ್ಲಿ ಆ ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನಿ ಮಂಜುಳಾ ಮ್ಯಾಮ್ ಹತ್ರ. ನೆಕ್ಸ್ಟು ಇನ್ನೊಬ್ಬರು ಮ್ಯಾಮ್ ನನಗೆ ಕಗ್ದಾಸ್ಪುರದವರು, ಮ್ಯಾಮ್ ಹೆಸರು ಮರ್ತೋಯ್ತು. ಮ್ಯಾಮ್ ಸಂತೋಷ್ ಅಂತ ಒಂದು ಅಡ್ರೆಸ್ ಕೊಡ್ತಾರೆ. ಮ್ಯಾಮ್ ಮೊನ್ನೆ ಅದೇ ಹಾಕಿದ್ರು, 100% ನಿಮ್ಮನ್ನ ನಂಬೋದು ಅಂತ. ಯಾಕಂದರೆ ಮ್ಯಾಮು ಅಷ್ಟೇ ಸೆಕೆಂಡ್ ಟೈಮ್ ನನ್ನ ಹತ್ರ ಪ್ರಾಡಕ್ಟ್ಸ್ ತೊಗೊಳ್ತಿರೋದು. ಈ ಸಲ ಅವರು ಸನ್ಸ್ಕ್ರೀನ್ ತೊಗೊಂಡ್ರು, ಮಾಯ್ಶ್ಚರೈಸರ್ ತೊಗೊಂಡ್ರು, ಲಾಸ್ಟ್ ಟೈಮ್ ಸೋಪ್ ತೊಗೊಂಡ್ರು, ಅದಕ್ಕೆ ಮುಂಚೆ ಸೋಪ್ ತೊಗೊಂಡಿದ್ರು. ಸೊ ಈ ಥರ ಚಿಕ್ಕ ಅವ್ರು ನಮ್ಮ ಬಗ್ಗೆ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಈ ಹೆಸರನ್ನ ಇದನ್ನು ಉಳಿಸ್ಕೊಂಡು ಹೋಗೋದು ಪ್ರಯತ್ನದಲ್ಲಿ ಹೇಮಾ ನಾಗರಾಜ್ ಯಾವಾಗಲೂ ಇರ್ತಾಳೆ ಆಯಿತಾ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಇವತ್ತಿನ ರೆಮಿಡಿಗೆ ಬಂದರೆ, ನಾನು ಹೇಳಿದ್ನಲ್ಲ ಇದರೆಲ್ಲ ಎಸ್ದು ಬಿಡ್ತೀವಿ ನಾವು ಕಸದ ಬುಟ್ಟಿಗೆ ಅಂತ, ಅದರಿಂದನೇ ಇವತ್ತು ಮಾಡಿರೋ ಅದ್ಭುತವಾದ ಜಾದು. ಸೊ ಈ ಜಾದೂನ ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಆದಷ್ಟು ಚಿಕ್ಕದಾಗಿ ಮಾಡ್ತೀನಿ ವೀಡಿಯೋ, ಎಳ್ಕೊಂಡು ಹೋಗಲ್ಲ, ಓಕೆನಾ. ಅದಕ್ಕೆ ಸುಮಾರು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ.
ಓಕೆ, ಅದೊಂದು ಕುದಿ ಬರಲಿ. ಅದು ಕುದಿ ಬರೋಷ್ಟಕ್ಕೆ ನಾನು ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ದು ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಇದ್ದರೆ ನಿಂಬೆಹಣ್ಣನ್ನ ಸ್ಕಿಪ್ ಮಾಡಿಬಿಡಿ. ಓಕೆ, ಆ ಬೀಜ ತಕ್ಕೋತೀನಿ. ಬೀಜ ಹಾಕ್ಬಿಡಿ. ಅದು ಕುದಿಬೇಕಾದ್ರೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾರ್ಮಲ್ ನೀವು ಕಾಫಿ ಟೀಗೆಲ್ಲ ಬಳಸೋ ಸಕ್ಕರೆ. ಓಕೆ, ಈಗ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇದೇನು ಅಂತ ನನ್ನ ಕಮೆಂಟ್ ಸೆಕ್ಷನ್ ಯಾರಾದರೂ ಗೊತ್ತಿದ್ದರೆ ಹಾಕಿ. ಓಕೆನಾ? ಇದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾರಿಗಾದ್ರೂ ಗೊತ್ತಿದ್ದರೆ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಮತ್ತು ಇನ್ನೊಂದು ಪವರ್ಫುಲ್ ಗೆಲೆ, ಅದೇನು ಅಂತ ವೀಡಿಯೋಲಿ ಹೇಳ್ತೀನಿ ನಾನು. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡೋಣ. ಕುದ್ದು ಬಬಲ್ಸ್ ಬರ್ತಾಯಿದೆ. ಈ ಟೈಮಲ್ಲಿ ಒಂದು ಚಮಚದಷ್ಟು ನಾನಿಲ್ಲಿ ಕಾಫಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಪೌಡರು. ಚೆನ್ನಾಗಿ ಕುದ್ದು ಅದು ಅರ್ಧ ಲೋಟ ನೀರು 1/4 ಲೋಟಕ್ಕೆ ಹಾಕಬೇಕು. ಓಕೆನಾ? ಅಲ್ಲಿವರೆಗೂ ಅದು ಕುದೀಲಿ. ಕಂಪ್ಲೀಟಾಗಿ ಕಮ್ಮಿಯಾಗಿದೆ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ಸುಮಾರು 1 ಚಮಚದಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೀವು ಬಜ್ಜಿ ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀರಲ್ಲ, ಅದೇ ಕಡಲೆ ಹಿಟ್ಟು ಹಾಕಿ ಈ ಟೈಮಲ್ಲಿ ಅದು ಗಂಟಾಗಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆ ಗಂಟನ್ನ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಹೊಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ. ಅದೇನು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಇದೊಂಚೂರು ಉಗುರು ಬೆಚ್ಚಕ್ಕಿರಬೇಕು. ಇದೇ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಆಯಿತಾ? ನಿಮ್ಮ ಪಿಗ್ಮೆಂಟೇಷನ್ನ ತೆಗೆಯೋದ್ರಲ್ಲಿ ಎತ್ತಿದ ಕೈ. ಈಗ ನಾನು ಹಾಕಿದ್ನಲ್ಲ, ಅದೇನು ಅಂತ ಇವತ್ತಿನ ವೀಡಿಯೋಲಿ ನಾನು ಮಾಡಬೇಕಾದ್ರೆ ಶೇರ್ ಮಾಡ್ತೀನಿ. ಓಕೆ, ಇದು ಕಂಪ್ಲೀಟಾಗಿ ಆರಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಓಕೆನಾ? ಅದರಲ್ಲ ನೋಡಿ, ಇದನ್ನು ಹಿಂಗೆ ಹಾಕ್ಕೊಳ್ಳೋದಲ್ಲ, ನೋಡಿ ಈ ಥರ ಮಾಡ್ಕೊಳ್ಬೇಕು. ಆಯಿತಾ? ನಮಗೆ ಅಲ್ಲಿ ಗಂಟಾಗಿರಬಾರ್ದು ಕಡಲೆ ಹಿಟ್ಟು. ಸೊ ಅದಕ್ಕೆ ಈ ಥರ ನೋಡಿ ನೀಟಾಗಿ ನಿಮ್ಮ ಮುಖ ಎಲ್ಲೂ ಆಗಲ್ಲ. ಆಯಿತಾ? ನೀಟಾಗಿ ಅಪ್ಲೈ ಮಾಡಿ ಬಿಟ್ಬಿಟ್ಟು ಕರೆಕ್ಟಾಗಿ 8 ನಿಮಿಷ, ನೀವು ಬೇಕಾದ್ರೆ 10 ನಿಮಿಷ ಇರಿ. 8 ನಿಮಿಷ ಆದಮೇಲೆ ನಮ್ಮ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಇರುತ್ತದೆ, ಲೆಟ್ ಮೀ ನೋ. ಮೆಲಾನಿನ್ ಪ್ರೊಡಕ್ಷನ್ನೇ ನಾವು 0 ಮಾಡಿಬಿಟ್ರೆ ಪಿಗ್ಮೆಂಟೇಷನ್ 100,000 ಪಟ್ಟ ಹೋಗುತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಏನಿದು ಅಂತ ಸುಮಾರು ಜನಕ್ಕೆ ಗೊತ್ತಿದೆಯಾ? ಏನಿದು ಅಂತ ಈ ಎಲೆ ಮತ್ತು ಇದರಲ್ಲಿ ನಮಗೆ 3 ಥರ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಪಾಲಿಫೆನಾಲ್ ಆಕ್ಸಿಡೇಸ್, ಕ್ಯಾಟಲೇಸ್, ಪೆರಾಕ್ಸಿಡೈಸ್ ಅಂತ 3 ಥರ ರಾಮಬಾಣವಾಗಿರೋ 3 ಥರದ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ಮೆಲಾನಿನ್ ಪ್ರೊಡಕ್ಷನ್ನ 0 ಮಾಡೋದ್ರಲ್ಲಿ ಎತ್ತಿದ ಕೈ ಈ ಕಡ್ಡಿ, ಆಯಿತಾ? ಮತ್ತು ಈ ಎಲೆಗಳು. ಪ್ರೊಡಕ್ಷನ್ನ ನೀವು 0 ಮಾಡಬೇಕು ಅಂತಿದ್ರೆ, ಮೆಲಾನಿನ್ ಪ್ರೊಡಕ್ಷನ್ನೇ ಆಗಬಾರ್ದು, ನಿಮ್ಮ ಮುಖದಲ್ಲಿ ಬಂಗ್ ಹೋಗಬೇಕು, ಪರ್ಮನೆಂಟ್ ಶಾಶ್ವತವಾದ ಪರಿಹಾರ ಬೇಕು ಅಂದರೆ ಗೋ ಫಾರ್ ದಿಸ್. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋಡಿ ಎಷ್ಟೊತ್ತಿದೆ? 8 ನಿಮಿಷ ಇದೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ಅದರಲ್ಲಿ ಒಂದು ಅತಿ ಅದ್ಭುತವಾದ ಎನ್ಸೈಮ್ ಇದೆ, 3 ಆ್ಯಂಟಿ ಆಕ್ಸಿಡೆಂಟ್ ಇದೆ. ಆಯಿತಾ? ಸೊ ಹಳ್ಳಿಗಳ ಕಡೆ ನಾನು ಹೇಳ್ದಂಗೆ ಅದನ್ನು ಹಸುಗೆ ಹಾಕ್ತಾರೆ. ದಯವಿಟ್ಟು ವೇಸ್ಟ್ ಮಾಡಬೇಡಿ. ಈ ಸ್ಟೆಮ್ಮೆಲ್ಲ ನೀವು ಅಡುಗೆಗೆ ಉಪಯೋಗಿಸ್ಕೊಳ್ಳಿ, ಸಲಾಡ್ ಮಾಡ್ಕೊಳ್ಳಿ. ಆಯಿತಾ? ಚೆನ್ನಾಗಿ ವಾಶ್ ಮಾಡಿ ಉಪ್ಪು ನೀರಲ್ಲಿ. ನಾವು ಬರೀ ಮುಖ ಅಂತ ಅಲ್ಲ,
ನಮ್ಮ ಗಟ್ನ ಕ್ಲೀನ್ ಮಾಡ್ತಿದ್ದೀವಿ, ಲಿವರ್ ಕ್ಲೀನ್ ಮಾಡ್ತಿದ್ದೀವಿ. ಕ್ಯಾನ್ಸರ್ ಅಂತ ರೋಗಗಳು ಬರಲ್ಲ. ಈ ಸ್ಟೆಮ್ಮು ಇದ್ರ ಸಲಾಡ್ ಎಲ್ಲ, ಸೌತೆಕಾಯಿ ಸಲಾಡ್ ತಿಂತೀರಾ, ಅದ್ರ ಜೊತೆ ಇವು ಮಾಡ್ಕೊಳ್ಳಿ, ಓಕೆನಾ? ಅವಾಗ ನೋಡ್ತಾರೆ ನಿಮ್ಮ ಹೆಲ್ತ್ ಜೊತೆ ನಿಮ್ಮ ಮುಖ, ನಿಮ್ಮ ಬಾಡಿ, ನಿಮ್ಮ ಗಟ್ಟು, ಲಿವರು ಪ್ರತಿಯೊಂದು ಶುದ್ಧಿ ಆಗುತ್ತೆ. ಈ ಎಲೆಗಳನ್ನ ತೊಳೆದ್ಬಿಟ್ಟು ಕೊಡಿ ಮಕ್ಕಳಿಗೆ, ನೀವು ತಿನ್ನಿ, ಆಯಿತಾ? ಇಲ್ಲಿ ಕಾಫಿ ಪುಡಿ ಹಾಕಿದ್ದೀನಿ, ಬ್ಲೀಚಿಂಗ್, ನಿಂಬೆಹಣ್ಣು ಬ್ಲೀಚಿಂಗ್, ಸಕ್ಕರೆ ಸ್ಕ್ರಬ್ಬು, ಎಕ್ಸ್ಫೋಲೇಷನ್, ಡೆಡ್ ಸೆಲ್ಸ್ನ ತೆಗೆಯುತ್ತೆ, ಕಡಲೆ ಹಿಟ್ಟು ಸ್ಕಿನ್ನ ಟೈಟ್ ಮಾಡುತ್ತೆ, ಕಸ್ತೂರಿ ಅರಿಶಿನ ಕಲರ್ ಕೊಡುತ್ತೆ, ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ, ಬೀಟ್ರೂಟು ಮತ್ತು ಬೀಟ್ರೂಟ್ ಎಲೆಗಳು ಪಿಗ್ಮೆಂಟೇಷನ್ನ ತೆಗೆಯುತ್ತೆ. ಇನ್ನೇನು ಬೇಕು? ಪ್ರತಿಯೊಂದು ವಸ್ತು ನಾನು ಉಪಯೋಗಿಸಿರೋದ್ರಲ್ಲಿ ಪ್ರತಿಯೊಂದು ಅರ್ಥ ಇದೆ ಇದರಲ್ಲಿ. ಏನೋ ಸುಮ್ಮನೆ ಹಾಕಿದ್ನಾ ಹೋದ್ನಾ ಅಂತಿಲ್ಲ ಅಲ್ವಾ? ಸೊ ಯಾರ್ಯಾರು ಇದನ್ನು ರೆಮಿಡಿನ ಮಾಡಬೇಕು ಅಂದರೆ ಸೆನ್ಸಿಟಿವ್ ಸ್ಕಿನ್ ಅವ್ರು ದಯವಿಟ್ಟು ಮಾಡಬೇಡಿ, ನಾನು ಯಾವಾಗಲೂ ಹೇಳ್ತೀನಿ, ಆಯಿತಾ? ನಾವು ನಿಂಬೆಹಣ್ಣು ಅಲರ್ಜಿ ಅಂದರೆ ನಾನು ನಿಂಬೆಹಣ್ಣು ಇದು ಮಾಡಿದ್ದೀನಿ, ಆಯಿತಾ? ಅದಕ್ಕೆ ಡೈರೆಕ್ಟಾಗಿ ಹಾಕ್ಬೋದಾಯಿತು, ಬಟ್ ಸುಮಾರು ಜನಕ್ಕೆ ನಿಂಬೆಹಣ್ಣು ಡೈರೆಕ್ಟಾಗಿ ಹಾಕಿದ್ರೆ ಆಗಲ್ಲ. ಕ್ಲಾರಿಟಿ ಅವ್ರ ಸ್ಕಿನ್ ನೋಡಿ. ಇನ್ಸ್ಟೆಂಟ್. ನಾನು ನಾಳಿದ್ದು 1 ಅವರ್ ಸಾಯಂಕಾಲ ನಾ ಹೇಳಲ್ಲ. ಸ್ನಾನಕ್ಕೆ ಹೋಗಿ ಮುಂಚೆ ಮಾಡ್ಕೊಳ್ಳಿ, ತುಂಬ ಎಫೆಕ್ಟಿವ್. ಆಮೇಲೆ ನೀಟಾಗಿ ಸ್ನಾನ ಮಾಡ್ಕೊಂಬರ್ಬೋದು, ಹೋಲ್ ಬಾಡಿಗೂ ಅಪ್ಲೈ ಮಾಡ್ಬೋದು ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇದರಲ್ಲಿ ಏನೂ ಬೇಡ ಪ್ಯಾಚ್ ಟೆಸ್ಟು, ನಾರ್ಮಲಾಗಿ ನಾವು ಮಾತಾಡೋಕ್ಕೆ ಹೋದರೆ. ಬಟ್ ಇನ್ನು ನಾವು ಸೋಷಿಯಲ್ ಮೀಡಿಯಾಲಿದ್ದೀವಿ ಅಲ್ವಾ? ಸೊ ಯಾಕೆ ಬೇಡದಲ್ಲ ತಲೆನೋವು? ಸೊ ನನ್ನ ಫೇಸು ವಾಶ್ ಮಾಡಿಲ್ಲ ನೋಡಿ, ಕ್ಲಾರಿಟಿ. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಇನ್ಮೇಲೆ ಇದನ್ನು ಎಸೆಯೋಕ್ಕೆ ಹೋಗಬೇಡಿ, ಹೇಳ್ದಂಗೆ ಸಲಾಡು ಅಡುಗೆಗೆ ಹಾಕ್ಕೊಡಿ, ರೆಮಿಡೀಸ್ ಮಾಡ್ಕೊಡಿ, ಓಕೆನಾ? ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ, ಹೋಗಬಲ್ಲ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಫೀಲ್ ಫ್ರೀ ಟು ಕಮೆಂಟ್. ಯೂಟ್ಯೂಬಲ್ಲಿ ಮಾಡೋ ಬದಲು ದಯವಿಟ್ಟು ವಾಟ್ಸಪ್ಪಲ್ಲಿ ಬಂದು ಮಾಡಿ. ನಾನು ಜಾಸ್ತಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರಲ್ಲ, ಒಂದು ಸಲ ವೀಡಿಯೋ ಹಾಕಿದ್ದ ಮುಗೀತು ನನ್ನ ಕೆಲಸ ಅಲ್ಲಿಗೆ. ಸೊ ವಾಟ್ಸಪ್ ಆದರೆ ರೆಗ್ಯುಲರ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರಲ್ಲ, ಇವಾಗ ಪುಷ್ಪಾ ಮ್ಯಾಮ್ ಇದ್ದಾರೆ, ಮಂಜುಳಾ ಮ್ಯಾಮ್ ಇದ್ದಾರೆ, ಆರತಿ ಮ್ಯಾಮ್ ಇದ್ದಾರೆ, ನಮಗೆ ಬ್ಯಾಕ್ ಟು ಬ್ಯಾಕ್ ಕಮೆಂಟ್ಸ್ ಆಗ್ತಾ ಇರ್ತಾರೆ, ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸೊಬ್ಬ ಯಾರಾದರೂ ಫಸ್ಟ್ ಟೈಮ್ ಹೇಮನಾಗ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಸುಮಾರು ಜನಕ್ಕೆ ಡಿಸಪಾಯಿಂಟ್ ಆಗಿರುತ್ತೆ, ಯಾಕೆಂದರೆ ಸೋಪ್ ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವೀಕ್ ಡೆಫಿನೆಟಾಗಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಸೋ ಮಚ್ ಅಫೆಕ್ಷನ್, ಲವ್, ಸಪೋರ್ಟ್ ಅಂತ ಹೇಳ್ತಾ, ನನ್ನ ಪ್ರಾಡಕ್ಟ್ಗೆ ಕಾಯ್ಕೊಂಡಿದ್ದು ತೊಗೊಳ್ತಿರಲ್ಲ, ಅದು ಮುಖ್ಯ ನನಗೆ. ಯಾಕೆ ಅಂದರೆ ಇದು ಹೆಮ್ಮೆ ಅಂತ ಹೇಳ್ಕೊಳ್ತೀನಿ, ಇದು ಏನಂತ ಹೇಳ್ಬೋದು, ನನ್ನ ಪ್ರಾಡಕ್ಟ್ ಬಗ್ಗೆ ನಿಮಗೆಲ್ಲ ಇಟ್ಟಿರೋ ನಂಬಿಕೆ ಅಂತ. ಸುಮಾರು ಜನ ಇದು ಏನಂತೀವಿ, ಪಾರ್ಲರ್ಗೆ ಹೋಗ್ತಿದ್ವಿ, ಪಾರ್ಲರ್ಗೆ ಹೋಗೋದೇ ಬಿಟ್ಬಿಟ್ಟಿದ್ದಾರೆ, ಮುಖ ಪಳ ಅಂತ ಹೊಳಿತಿದೆ. ಇನ್ನೊಂದು ಸೀಕ್ರೆಟ್ ನಾವು ಹೇಳಬಾರ್ದು, ನಮ್ಮ ಪರಿಚಯ ಇರೋ ಪಾರ್ಲರ್ ಓನರೇ ನನ್ನ ಸೋಪ್ನ ಯೂಸ್ ಮಾಡ್ತಿದ್ದಾರೆ, ಆಯಿತಾ? ಸೊ ನೋಡೋಣ, ಮುಂದಿನ ದಿನದಲ್ಲಿ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿ ಅವ್ರದ್ದು ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ. ಸೊ ಯಾರ್ಯಾರು ಪಾರ್ಲರ್ ಓನರ್ಸೇ ನಮ್ಮ ಸೋಪ್ ತೊಗೊಂಡು ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ, ಇದೊಂದು ಹೆಮ್ಮೆ ಅಂತ ಹೇಳ್ತೀನಿ. ಅಷ್ಟು ಜಾದು ಮಾಡ್ತಿರೋದಕ್ಕೆ ಕಾರಣ ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೇಳೋಂಗೆ, ಆ ಭಗವಂತ ಇನ್ನೊಂದು ನೀವುಗಳೆಲ್ಲ ತೊಗೊಳ್ದೆ ಹೋಗಿದ್ರೆ ಎಲ್ಲಿರ್ತಿತ್ತು. ಬ್ಯಾಕ್ ಟು ಬ್ಯಾಕ್ ಸೋಪ್ ತೊಗೊಂಡ ನಮ್ಮ ಮ್ಯಾಮು ಮೈಸೂರವರು, ನನಗೆ ಮ್ಯಾಮ್ ಹೆಸರು ರುಕ್ಮಣಿನ, ಮ್ಯಾಮ್ ESI ಹಾಸ್ಪಿಟಲ್ ರೋಡು ಅವ್ರದ್ದು, ESI ಹಾಸ್ಪಿಟಲು ಮೈಸೂರವರು ಅವ್ರದ್ದು, ಮತ್ತು ನಮ್ಮ ಆರತಿ ರಮೇಶ್ ಮ್ಯಾಮ್ ಆ್ಯಸ್ ಯೂಶ್ವಲು, ನಮ್ಮ ಮಂಜುಳಾ ಮ್ಯಾಮು, ನಮ್ಮ ಪುಷ್ಪಾ ಮ್ಯಾಮು, ಸುಮಾರು ಜನ ನಮ್ಮ ಸೋಪ್ಸ್ನ ಬ್ಯಾಕ್ ಟು ಬ್ಯಾಕ್ ತೊಗೊಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೊಸ ಸಬ್ಸ್ಕ್ರೈಬರ್ಸು ಈಗ ತೊಗೋತಿದ್ದೀರಾ, ಅವ್ರಿಗೆ 108 ಡೌಟ್ಸ್ ಇರುತ್ತೆ. ಬಟ್ ಇವರೆಲ್ಲ ಏನು ಗೊತ್ತಾ, ಇನ್ನೂ ಒಂದಷ್ಟು ಜನ ನಂಗೆ ಸದ್ಯಕ್ಕೆ ನೆನಪು ಬರ್ತಿಲ್ಲ, ಅವರೆಲ್ಲ ಏನು ಅವ್ರು ತೊಗೊಳಕ್ಕೆ ಬಂದಾಗ 2 ತಿಂಗಳು ಮುಂಚೆ ಅವ್ರಿಗೇನೂ ಡೌಟ್ಸ್ ಇಲ್ಲ, ಹೇಮಾ ನನ್ನ ಸ್ಕಿನ್ ಹಿಂಗಿದೆ ನಾವು ತೊಗೋಬೇಕು. ಬಟ್ ಈಗ ಬರ್ತಿರೋ ಸಬ್ಸ್ಕ್ರೈಬರ್ಸ್ಗೆ 108 ಡೌಟ್ಸು, ಅವ್ರು 108 ಡೌಟ್ಸ್ ಕ್ಲಿಯರ್ ಮಾಡೋ ಜೊತೆಗೆ ಸೋಪು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಸೊ ಇವ್ರಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಇವ್ರು ಬರ್ತಾರಾ, ಈ ಪ್ರಾಡಕ್ಟ್ ಇದೆಯಾ ಹೇಮಾ, ತೋರಿಸಿದ್ಯಲ್ಲ ವೀಡಿಯೋಲಿ, ಇದೆಯಾ, ಇದೆ ಮ್ಯಾಮ್, ಬುಕ್ ಮಾಡಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಈಗ ಬರೋರಿಗೆ ಅವ್ರು 108 ನಾನು ಡೌಟ್ಸ್ ಕ್ಲಿಯರ್ ಮಾಡೋ ಅಷ್ಟೊತ್ತಿಗೆ ಇಲ್ಲಿ ಸೋಪ್ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಮೆಡಿಕಲ್ ಶಾಪ್ ಅವರು ನನ್ನ ಸೋಪ್ಸ್ ತೊಗೊಳ್ತಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಬಂತು. ಸ್ವಲ್ಪ ನೋಡಿ ಇದು ಮಾಡಿ, ಟಿಪ್ಸ್ ಆ್ಯಂಡ್ ನಾನು ಏನೇನು ಹೇಳ್ತೀನಿ ಟಿಪ್ಸು ಅದನ್ನು ಫಾಲೋ ಮಾಡ್ಕೊಳ್ಳಿ, ಓಕೆನಾ? ಸೆನ್ಸಿಟಿವ್ ಸ್ಕಿನ್ ಅವ್ರು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹೋಗಬಲ್ಲ.